Hi guys, welcome back to my YouTube channel. ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ಕೂಡ ಆಬ್ವಿಯಸ್ಲಿ ನಿಮಗೆ ತಮ್ಮನೇ ನೋಡಿ ಗೊತ್ತಾಗಿದೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಇದೆ ಅಂತ. ಸೊ ಇವತ್ತು ಕೂಡ ಒಂದು ಹೆಲ್ತ್ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ತುಂಬ ಯೂಸ್ಫುಲ್ ಆಗಿರುವಂಥ ರೆಮಿಡಿ, ಲೈಕ್ ಹೋಮ್ ಮೇಡ್, ಲೈಕ್ ಮನೇಲಿರುವಂಥ ನಮ್ಮ ಇಂಗ್ರೀಡಿಯೆಂಟ್ಸ್ನ ಬಳಸಿ ಹೇಗೆ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೋದು ಅಂತ. ಸೊ ಹೋಮ್ ರೆಮಿಡಿ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ. ಸೊ ಅದರ ಬೇಸಿಸ್ ಇರುತ್ತೆ ಇವತ್ತಿನ ವಿಡಿಯೋ. ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ತಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಈ ವಿಡಿಯೋ ಕೂಡ ತುಂಬ ಡ್ರ್ಯಾಗ್ ಎಲ್ಲ ಮಾಡೋಲ್ಲ, ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಸೊ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತಂದರೆ ಹೆಲ್ತ್ ಟಿಪ್ ಮೇಲೆ ಆಬ್ವಿಯಸ್ಲಿ. ಸೊ ಯೂಶ್ವಲಿ ನಮಗೇನಾಗುತ್ತೆ, ಲೈಕ್ ನಾವೇನಾದರೂ ಜಾಸ್ತಿ ಎಲ್ಲಾದರೂ ಆಚೆ ಕಡೆ ಫುಡ್ ಜಾಸ್ತಿ ತಿಂದಾಗ ನಮಗೆ ಇಂಡೈಜೆಷನ್ ಆಗುತ್ತೆ, ಲೈಕ್ ಜೀರ್ಣ ಆಗಿರಲ್ಲ. ಸೊ ಅವಾಗ ಏನು ಮಾಡ್ತೀವಿ, ನಾವು ಸಾಫ್ಟ್ ಡ್ರಿಂಕ್ಸ್ ತೊಗೊಂಡು ಕುಡಿತೀವಿ, ಅಥವಾ ಸೋಡಾ ಏನಾದರೂ ಕುಡಿತೀವಿ, ಅಥವಾ ಬಿಸಿನೀರು ಕುಡಿತೀವಿ. ಸೊ ಇದರೆಲ್ಲ ಏನೂ ವರ್ಕೌಟೇ ಆಗಿರಲ್ಲ, ತುಂಬ ಬ್ಲೋಟಿಂಗ್ ಆಗಿರುತ್ತೆ, ತುಂಬ ಗ್ಯಾಸ್ ಫಾರ್ಮೇಷನ್ ಆಗಿರುತ್ತೆ, ವಾಮಿಟ್ ಸೆನ್ಸೇಷನ್ ಆಗುತ್ತೆ. ಸೊ ಕಂಪ್ಲೀಟ್ಲಿ ಒಂಥರ ಹೆಂಗೆ ಆಗೋಗಿರುತ್ತೆ ಅಂತಂದರೆ ಹೊಟ್ಟೆ ಒಂಥರ ಟಯರ್ ಆದಂಗೆ ಆಗೋಗಿರುತ್ತೆ, ಉಬ್ರಿಸ್ಕೊಂಬಿಟ್ಟಿರುತ್ತೆ. ನಮಗೆ ಊಟ ಮಾಡೋದಕ್ಕೂ ಆಗಲ್ಲ, ಏನು ತಿಂದ್ರೂ ವಾಮಿಟ್ ಬರೋ ಥರ, ಆ ಥರ ಸರಿ ಮೋಷನ್ಗೆ ಹೋಗೋಕ್ಕಾಗದೇ ಇರೋದು, ಸಿಕ್ಕಾಪಟ್ಟೆ ಗ್ಯಾಸ್ ಫಾರ್ಮೇಷನ್ ಆಗಿರೋದು. ಸೊ ಇದನ್ನೆಲ್ಲ ಸಮಸ್ಯೆ ಕೆಲವೊಂದು ಸತಿ ನಾವು ಫೇಸ್ ಮಾಡಿರ್ತೀವಲ್ವ. ಸ್ಪೆಷಲಿ ಏನಾದರೂ ನಮಗೆ ಫುಡ್ ಪಾಯ್ಸನ್ ಆದಾಗ ಅಥವಾ ಆಚೆ ಕಡೆ ಏನಾದರೂ ತಿಂದಿದ್ದಾಗ ಅದು ನಮಗೆ ಸೆಟ್ ಆಗದಿರಾ, ಬಾಡಿಯಲ್ಲಿ ಸೆಟ್ ಆಗದಿರಾ ಅದು ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಇಮಿಡಿಯೇಟ್ಲಿ ನಾವೇನಾದರೂ ಆಚೆ ಕಡೆ ಊಟ ಏನಾದ್ರು ತಿಂದಿದ ತಕ್ಷಣ ಇಮಿಡಿಯೇಟ್ಲಿ ಅದು ರಿಯಾಕ್ಟ್ ಮಾಡೋದಿಲ್ಲ. ಸೊ ಇಟ್ ಟೇಕ್ಸ್ ಸಮ್ ಟೈಮ್. ಸೊ 1 ದಿನ 2 ದಿನ 3 ದಿನ ಆದಮೇಲೆ ಅದು ನಿಧಾನವಾಗಿ ನಮಗೆ ರಿಯಾಕ್ಟ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಅದ್ರಲ್ಲಿ ಕೆಲವೊಂದು ನಮ್ಮ ಬಾಡಿಗೆ ಸೂಟ್ ಆಗಿರೋದಿಲ್ಲ. ಸೊ ನಾವು ಬ್ಲೈಂಡಾಗಿ ಗೊತ್ತಿಲ್ಲದೆ ಈ ಚಳಿಗಾಲಕ್ಕೆ ಚೆನ್ನಾಗಿರುತ್ತೆ ಬಜ್ಜಿ ಬೋಂಡ ಗೋಬಿ ಮಂಚೂರಿ ಇದು ಅದು ಅಂತೆಲ್ಲನೂ ಬಿಂದಾಸಾಗಿ ತಿಂದ್ಬಿಟ್ಟಿರ್ತೀವಿ. ಅದಾದಮೇಲೆ ನಮಗೆ ಲೇಟ್ರಾನ್ ಎಫೆಕ್ಟ್ಸ್ ಗೊತ್ತಾಗೋದು. ಸೊ ಈ ಥರ ಎಲ್ಲ ಇದ್ದಾಗ ಸೊ ಸಿಂಪಲ್ಲಾಗಿ ಮನೆ ಮದ್ದು ಇದನ್ನೆಲ್ಲ ನಮ್ಮ ಹಳೆಯ ಕಾಲದಿಂದ ಎಲ್ಲನೂ ಮಾಡ್ಕೊಂಡು ಬಂದಿದ್ದಿರೋದು. ಸೊ ನನಗೆ ಓನ್ ಎಕ್ಸ್ಪೀರಿಯೆನ್ಸ್ ಆಗಿರೋದು. ಸೊ ನಮ್ಮ ಮನೇಲಿ ಮಾಡುವಂಥದ್ದು ಬೇಸಿಕ್ಲಿ ಏನು ಅಂತಂದರೆ, ಸೊ ಈ ಥರ ಹೊಟ್ಟೆ ಉಬ್ಬರ ಬಂದಾಗ, ಜೀರ್ಣ ಆದಾಗ, ವಾಮಿಟ್ ಸೆನ್ಸೇಷನ್ ಆದಾಗ, ಸೊ ಗ್ಯಾಸ್ ಫಾರ್ಮೇಷನ್ ಎಲ್ಲ ಜಾಸ್ತಿ ಆದಾಗ ಏನು ಮಾಡ್ತಾರೆ ಮನೇಲಿ ಅಂತಂದರೆ, ನಮ್ಮಮ್ಮ ಒಂದು ಸ್ವಲ್ಪ ಮೆಂತ್ಯ ಕೊಡ್ತಾರೆ. ಸೊ ಖಾಲಿ ಹೊಟ್ಟೆಲಿ ಮೆಂತ್ಯ ನುಂಗಿ, ನಿಜವಾಗ್ಲೂ ಹೇಳ್ತೀನಿ ಎಷ್ಟು ರಿಲೀಫ್ ಕೊಡುತ್ತೆ ಗೊತ್ತಾ. ಅದು ಸಮ್ ಟೈಮ್ ಸ್ವಲ್ಪ ಹೊತ್ತು ಅದೊಂದು ಸ್ವಲ್ಪ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗುತ್ತೆ, ಒಂಥರ ಏನೋ ಕಂಫರ್ಟಬಲ್ ಆಗಿರಲ್ಲ. ಅದಾದಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಒಂಥರ ರಿಲ್ಯಾಕ್ಸ್ ಆಗುತ್ತೆ, ಹೊಟ್ಟೆಲ್ಲ ಏನೋ ಒಂಥರ ಬಾಧೆ ಆಗ್ತಿರುತ್ತೆ, ಅದನ್ನೆಲ್ಲ ಸ್ವಲ್ಪ ಸಮಾಧಾನ ಆಗುತ್ತೆ, ಒಂಥರ ರಿಲ್ಯಾಕ್ಸ್ ಆಗುತ್ತೆ. ಸೊ ಇದಂತೂ 100% ಹೇಳ್ತೀನಿ, ಹೋಮ್ ರೆಮಿಡಿ, ನೋ ಸೈಡ್ ಎಫೆಕ್ಟ್ಸ್. ಹಂಗಂತೇಳಿ ಜಾಸ್ತಿ ಎಲ್ಲ ತಿನ್ನೋದಕ್ಕೆ ಹೋಗ್ಬಿಡಿ, ಒಂದೆರಡು ಟೈಮ್ ತಿನ್ನಿ ಸಾಕು. ಸೊ ಇವಾಗ ಏನಾದ್ರು ಸಪೋಸ್ ರಾತ್ರಿ ಏನಾದ್ರು ತಿಂದಿದ್ರೆ ಬೆಳಗ್ಗೆ ಇನ್ನೊಂದು ಸ್ವಲ್ಪ ತಿನ್ನಿ, ಬಾಯಿಗೆ ಹಾಕ್ಕೊಂಡು ನೀರು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಹೊತ್ತು, ಒಂದು 1 hour 1.5 hour ಏನೂ ತಿನ್ನಬೇಡಿ. ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ ಅದು ವರ್ಕ್ ಆಗ್ತಿರೋದು. ಸೊ ಯೂಶ್ವಲಿ ನಮ್ಮ ಮನೇಲಿ ನಾವು ಹೀಗೆ ಮಾಡೋದು ನಾವು. ಸೊ ಇದು ಮತ್ತೆಲ್ಲ ಶೇರ್ ಮಾಡ್ಕೊಳ್ಳೋ ಅಂತ, ಏನೂ ಸೈಡ್ ಎಫೆಕ್ಟ್ಸ್ ಇರಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಮೆಂತ್ಯನೂ ಅಷ್ಟೇ ನಮ್ಮ ಕೂದಲಿಗೆ ತುಂಬ ಒಳ್ಳೆಯದು. ಸೊ ಯೂಶ್ವಲಿ ನೋಡಿ, ಲೈಕ್ ಕೆಲವರು ಕರಿಬೇವು ಮತ್ತು ಮೆಂತ್ಯನ ಚೆನ್ನಾಗಿ ಲೈಕ್ ಪ್ಯಾಕ್ ಮಾಡ್ಕೊಂಡು ಹಾಕ್ಕೊಳ್ತಾರೆ ವೀಕ್ಲಿ ಒನ್ಸು. ಅದನ್ನು ತುಂಬ ಚೆನ್ನಾಗಿ ಹೆಲ್ತ್ ಲೈಕ್ ಕೂದಲು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಆ್ಯಂಡ್ ಕೂದಲು ತುಂಬ ಸಾಫ್ಟಾಗಿರುತ್ತೆ, ಅನ್ನೋ ಡ್ಯಾಂಡ್ರಫ್ ಎಲ್ಲ ಹೋಗುತ್ತೆ. ಸೊ ಈ ಬೇಸಿಸ್ ಎಲ್ಲನೂ ಮೆಂತ್ಯ ತುಂಬಾ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ತುಂಬಾ ಬೆನಿಫಿಟ್ಸ್ ಇದೆ ಕೂಡ. ಇದು ಮುಖ್ಯವಾಗಿ ನಮಗೆ ಕೂದಲಿಗೆ ತುಂಬ ಒಳ್ಳೆಯದು. ಲೈಕ್ ವೀಕ್ಲಿ ಒನ್ಸ್ ಪ್ಯಾಕ್ನ ಮಾಡ್ಕೊಂಡು ಹಾಕೊಳ್ಳೋದು. ಆಮೇಲೆ ಶುಗರ್ ಪೇಷಂಟ್ ತುಂಬ ಒಳ್ಳೆಯದು. ಸೊ ಇದೆಲ್ಲ ತುಂಬ ಬೆನಿಫಿಟ್ಸ್ ಇದೆ ಮೆಂತ್ಯದಲ್ಲಿ. ಸೊ ಮೇಯ್ನಾಗಿ ಬ್ಲೋಟಿಂಗ್ ಏನಾದರೂ ಆದಾಗ ಅಥವಾ ನಮಗೆ ಹೊಟ್ಟೆ ಸರಿ ಇಲ್ಲ ಅಂತಂದಾಗ ಸೊ ಇದನ್ನು ಯೂಶ್ವಲಿ ಮನೇಲಿ ಮಾಡುವಂಥದ್ದು ನಾನು ನೋಡಿದ್ದೀನಿ. ಸೊ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇತ್ತು. ಸಿಂಪಲ್ ಹೋಮ್ ರೆಮಿಡಿ, ಏನು ಸೈಡ್ ಎಫೆಕ್ಟ್ಸ್ ಇಲ್ಲ. ಸೊ ಟ್ರೈ ಮಾಡಿ ನೋಡಿ. ಅಕಸ್ಮಾತ್ ಆ ಥರ ಏನಾದರೂ ಸಮಸ್ಯೆ ಆದರೆ, ಸೊ ತೀರಾ ಆಗಿಲ್ಲ ಅಂತಂದರೆ ಹೋಮ್ ರೆಮಿಡಿನೇ ಮಾಡಿ ಅಂತ ಸಜೆಸ್ಟ್ ಮಾಡೋದಿಲ್ಲ. ಸೊ ಡಾಕ್ಟ್ರಿಗೆ ಹೋಗಿ ಕನ್ಸಲ್ಟ್ ಮಾಡಿ. ಸೊ ನಮ್ಮ ಕೈಲಿ ಆಗುತ್ತೆ, ಬೇರ್ ಮಾಡ್ಕೊಳ್ತಾಗ ಹೋಗುತ್ತೆ ಅನ್ನೋದಿದ್ರೆ ಮಾತ್ರ ಟ್ರೈ ಮಾಡಿ, ಇಲ್ಲ ಅಂತಂದರೆ ಪ್ಲೀಸ್ ಗೋ ಆ್ಯಂಡ್ ವಿಸಿಟ್ ಡಾಕ್ಟರ್, ಓಕೆನಾ. ಸೊ ಹಾಗೆ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ, ನಿಮ್ಮ ಅಭಿಪ್ರಾಯ ನನ್ನ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮ ಭೇಟಿ ಆಗ್ತೀನಿ. ಸೊ ಅಂಟಿಲ್ ದೆನ್ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀನಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.